ಈ ಸುಚಿತ್ರ ಅಕ್ಕಗ ಮನೆಗೆ ಬಂದೇವ್ರಿ ತವ್ರ ಮನೆಗೆ ಇವ್ರು ಹೊಟ್ಟೆ ಅನ್ನೋದು ಮತ್ ಪರಳಿಗೆ ಬಂದ್ ನಿಲ್ಲೋದು ಇಲ್ಲೇ. ಏನ್ ಮಾಡತ್ತೀರಿ ಇಟ್ಟಿ ಸುಮ್ ಲಾವ್ ಮಾಡತ್ತೀವ್ರಿ ಚುಮ್ಮರಿ ಸುಸ್ಲ ಮಾಡತ್ತಾರ್ರಿ ನಾವ್ ಬಂದೇವಿ. ಇವಾಗ ಚರ್ಚನಿಂದ ಹೋಗ್ತಾ ಇದೀವಿ. ಚರ್ಚನ್ನು ಅಕ್ಕನ ಊರು. ಅವ್ರ ಮಮ್ಮಿ ಬಿಡ್ಲೇ ಇಲ್ಲ ಆಂಟಿ ತಿನ್ಕೊಂಡ್ ಹೋಗಿ ಉಣ್ಕೊಂಡ್ ಹೋಗಿ ಅಂತ. ಹಂಗೆ ಊಟ ಮಾಡ್ಕೊಂಡು ಮಾವಿನ ಹಣ್ಣು ಅಷ್ಟು ಕೊಟ್ರು ತಗೊಂಡ್ ಹೋಗ್ತಾ ಇದೀವಿ. ಅಲ್ಲಿ ಹೆಂಗ್ ಟೈಮ್ ಹೋಯ್ತು ಗೊತ್ತಾಗ್ಲಿಲ್ಲ ಚರ್ಚನಲ್ಲಿ. ಹಂಗೆ 2 hour ಅಂತೂ ಮೇಲೇನೆ ಆಯ್ತು ಹೋಗೋದಕ್ಕೆ. ಇವಾಗ ಬಿಟ್ಟಿದೀವಿ ನೋಡಿ ಎಲ್ಲರೂ ಹೆಂಗ್ ರೆಡಿ ಆಗಿ ಕೂತಿದ್ದಾರೆ. ಎಲ್ಲ ಕೂಲಿಂಗ್ ಗ್ಲಾಸ್ ಹಾಕೊಂಡು, ಪಪ್ಪ ಅಂತೂ ಫುಲ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಎಷ್ಟು ಎಂಜಾಯ್ ಮಾಡ್ಕೋತೆ ಕೂತಿದ್ದಾರೆ. ಮಾಮ ಹಿಂದಂತೂ ಫುಲ್ ಕಾಡೋದು ನಗೋದು ಜಾಸ್ತಿ ಮಾಡೋದು ಹಂಗೆ ಸ್ಟಾರ್ಟ್ ಇದೆ. ಬನ್ನಿ ನೋಡೋಣ ಏನಾಗತ್ತೆ ಮುಂದೆ. ಥ್ಯಾಂಕ್ ಯು. ಎಲ್ಲವೂ ಸಿಕ್ಕಿದ್ದಾವೆ. ಮಗ ಮತ್ತು ತಾಯಿ ತುಂಬಾ ಖುಷಿಯಲ್ಲಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ನಾವು ಆಕ್ಚುಲಿ ಇವತ್ತು ಟ್ರಿಪ್ ಸ್ಟಾರ್ಟ್ ಆಗಿದೀವಿ. ನಮಗೆ ಶೇಂಗಾ ಹೋಳಿಗೆ ಸಿಕ್ಕಿದೆ. ನಾವು ಬೆಳಗ್ಗೆ ನಸಿಕ್ 3 ಅಂದ್ರೆ ಮತ್ತೆ 3. ನಾವು 11 ಗಂಟೆ ಪರ್ಲಿಯಲ್ಲಿ ಇರಬೇಕು. ದರ್ಶನ ಆಗಿ ನಾವು ಗ್ರೀನೇಶ್ವರ್ಗೆ ಹೋಗ್ಬೇಕಾಗಿತ್ತು, ಬಟ್ ಆಗಲ್ಲ. ಅದು ಲೈಫ್ ಅಲ್ಲಿ ಎಲ್ಲಾ ತರ ಅಡ್ಜಸ್ಟ್ಮೆಂಟ್ ಇರಬೇಕು. ಚರ್ಚನ್ ಬಿಟ್ಟಿವ್ರಿ. ಈಗ ಡೈರೆಕ್ಟ್ ಪರಳಿಗೆ ಹೋಗಿ ಸ್ಟಾಪ್ ಮಾಡ್ತೀವಿ ಅಂತ ಅನ್ಕೊಂಡಿವಿ. ಏನಾಗುತ್ತೋ ಗೊತ್ತಿಲ್ಲ. ಹೊಂಟಿದೀವಿ ಇವಾಗ. 10 minutes ಆಯ್ತು ಚರ್ಚನ್ ಬಿಟ್ಟು. ವಾಟರ್ ಮೆಲನ್ ಕೊಟ್ಟಿದ್ದಾರೆ ಅವರು, ಅದು ತಿನ್ಬೇಕಾಗುತ್ತೆ. ಆಂಟಿ ಫುಲ್ ಎಲ್ಲ ಲಗೇಜ್ ಮತ್ ಕೊಟ್ಬಿಟ್ರು. ಫುಲ್ ಲಗೇಜ್ ಆಗಿಬಿಟ್ಟಿದೆ ಕಾರಲ್ಲಿ. ಒಂದೇ ಇನ್ನೊಂದ್ 2 ತಕ್ಕ ಕೊಡ್ಬೇಕ ಇಲ್ವಾ? ವಾಟರ್ ಮೆಲನ್ ಎಲ್ಲ ಸಿಗ್ತಾವೆ. ಏನ್ ಮಾಡತ್ತಿ? ನಿದ್ದಿ ಬತ್ತು. ಗುಡ್ ನೈಟ್. ಕೈ ಇಲ್ಲಾರ ಹಿಂಗ್ ಹೊಳ್ಳಿ ಹಿಂಗ್ ಕೂತೀನಿ. ಎಲ್ಲಿ ಹೊಂಟಿವಿ ಈಗ? ಬರ್ಲಿ. ಅಲ್ಲಿ ಏನೈತಿ? ಹೌದು. ಎಷ್ಟು ಗಂಟೆ ಹೋಗೋದು ನೀವು ವಿಚಾರಕ್ಕೆ? 1 ಗಂಟೆ. ವಾ. ನೀವೇನಾದ್ರು ಹೇಳೋರಿದ್ದೀರಾ? ಏನಿಲ್ಲ, ನಮ್ಗೆ ಆಕ್ಚುಲಿ ನಮ್ಮ ಪ್ಲಾನ್ 2 o'clock ರೀಚ್ ಆಗಿತ್ತು. ಬಟ್ ಈಗ ನಾವು 2 hours ಲೇಟ್ ಆಗಿದೆ. ಅದನ್ನು ಹೇಗೆ ಕವರ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಓಕೆ ಓಕೆ.
ಏನೈತಿ ಸುಸಲ ಯಾರು ಕೊಟ್ಟಾರ? ಅಜ್ಜಿ. ವಾ ಇವ್ರ ಮ್ಯಾಂಗೋ ತಿಂದ್ ಕೈ ನೋಡ್ರಿ ಹೆಂಗ್ ಮಾಡ್ಕೊ. ಹಾ ತಿನ್ರಿ, ತಿನ್ನೋದ್ ವಿಡಿಯೋ ಮಾಡ್ಕೋತೀನಿ. ಓನ್ಲಿ ಬ್ಯಾಕ್ ಗ್ರೌಂಡ್ ಸೌಂಡ್. ಏನ್ ತಿನ್ನತಿ? ಇವ್ರು ನೋಡ್ರಿ ಏನ್ ಮಾಡ್ಲಿಕ್ಕೆ ಆಗಲ್ಲ. ಮಾವಿನ ಹಣ್ಣು ತಿನ್ನೋ ಒಂದು ಎಲ್ಲರ ಮನೆಯಲ್ಲಿ ಎಲ್ಲರಿಗೂ ಒಂದು ಮ್ಯಾಂಗೋ ಸೀಸನ್. ಅದರಲ್ಲಿ ನಂಗ್ ಬ್ಯಾಡ್, ನೀವು ತಿನ್ರಿ, ನಂಗೆ ಬೇರೆ ಭಾರಿ ಐತಿ. ಏನ್ ನಡೀತಾ ಇದೆ ಇಲ್ಲಿ? ಇಲ್ಲಿ ಏನ್ ನಡೀತಾ ಇದೆ? ನೋಡು ಇಲ್ಲಿ ನೋಡುದು ತುಮೆ ವಿಡಿಯೋ ಮಾಡಪ್ಪ. ನೋಡಲ್ಲಿ ಇದು ಬೀಳ್ತದಲ್ಲ ಜ್ಯೂಸ್. ಪಪ್ಪಾಯ ಹಣ್ಣು ಅಂತದ್ದು ಕೊಡ್ತು. ಮಿಡಲ್ ನಲ್ಲಿ ಮ್ಯಾಂಗೋ ತಿನ್ನತ್ತೀವ್ರಿ. ಮ್ಯಾಂಗೋ ಪಾಪ ಹೆಂಗಿದೆ ರೀ ಮ್ಯಾಂಗೋ? ಎಲ್ಲ ಚೆನ್ನಾಗಿದೆ. ನೀವು ತಂದಿರೋ ಮ್ಯಾಂಗೋನೆ. ಚರ್ಚನ್ ಬೀಗ್ರ ಮನೆಯಲ್ಲಿ ಹೊಸ ಫ್ರೆಶ್ ಆಗಿ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣು ಕಳಿಸಿದ್ರು. ಅವುಗಳನ್ನು ಖಾಲಿ ಮಾಡುವ ಸಲುವಾಗಿ ಅಲ್ರಿ ರೋಮ ದುಡಿದಿದ್ದು. ಇವುಗಳು ನಮ್ಮ ಸಣ್ಣ ಮಗಳು ಮಾವಿನ ಹಣ್ಣು ಪಪ್ಪಾರಿ ಅಂತಂದಳು. ತಲೆ ಕೆಟ್ಟು ಒಮ್ಮೆ 4 ಬಾಕ್ಸ್ ತಂದ್ಬಿಟ್ಟೆ. ಅದನ್ನ ಏನ್ ಮಾಡ್ಬೇಕು, ನಮ್ಮ ಮುದ್ದಿನ ಮೊಮ್ಮಗಳು ಮಗಳಿಗೆ ಮನೆಯಲ್ಲಿ ಕೊಟ್ಟು ಬರ್ಬೇಕಂತ ಮಾಡಿದೆ. ನಮ್ಮ ಮಾತೃಶ್ರೀ ಇವರು. ಇದೇ ಪ್ರವಾಸ ಏನಿದೆ ಜೀವನದಲ್ಲಿ. ನೋಡಿ ಬೇನ್ ಗಿಡ ಎಷ್ಟು ಒಳ್ಳೇದಂದ್ರೆ, ಇಂಥ ಬಿಸಿಲು 41 ಡಿಗ್ರಿ ಸೆಲ್ಸಿಯಸ್ ಇದೆ. ಈ ಬೇನ್ ಗಿಡದ ಕೆಳಗಡೆ ನಿಂತಿದ್ದಕ್ಕೆ ಕೂಲಾಗಿರೋ ಈ ಗಾಳಿ ಬರ್ತಾ ಇದೆ. ನನಗೆ ಇದು ಬಾಟ್ಲಿ ಅವರು ದೇವಸ್ಥಾನ ಇದೆ ಇಷ್ಟದಾಗ ಐತಿ. ಇಲ್ಲೇ ಕಾರ ಎಲ್ಲ ಹಚ್ಚೋದು ಇಲ್ಲ ಒಳಗೆ ನಮ್ಮ ಲಗೇಜು ಚಪ್ಪಲ್ ತೊಗೊಳ್ಬೇಡ.
ಇವಾಗ ಜಸ್ಟ್ ನಾವು ಪರ್ಲಿ ರೀಚ್ ಆಗೀವಿ, ಹೊಂಟಿದ್ವಿ. ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಗಾಡಿ ಮಾಡ್ಕೊಂಡು ಇವಾಗ ಹೊಂಟಿವಿ ನೋಡ್ರಿ ಎಲ್ಲರೂ. ಹಾಯ್, ಓಂ ನಮಃ ಶಿವಾಯ. ನಾವು ಪರಳಿ ವೈದ್ಯನಾಥ್ ಅವರಿಗೆ ಬಂದಿದ್ದೀವಿ. ಹುಡುಕಕ್ಕೆ ಕಷ್ಟ ಆದ್ರು ವೈದ್ಯನ. ಯಾಕೆ ನಾವು ಕ್ಯಾಪ್ಟಿದ್ದು ಇಲ್ಲಿ ನೋಡ್ರಿ ತಾಯಿನ ಕಾಳಜಿ ಮಾಡಕ್ಕೆ. ಅಲ್ಲ, ಫಸ್ಟ್ ಟೆಂಪಲ್ಲು ನಮ್ಮ ಜ್ಯೋತಿರ್ಲಿಂಗದಲ್ಲಿ ಅಂದರೆ 10 days ನಾವು ಪ್ಲ್ಯಾನ್ ಹಾಕಿದ್ದಲ್ಲಿ ಫಸ್ಟ್ ಟೆಂಪಲ್ಲು ಇದು. ಸ್ವಲ್ಪ ವೈದ್ಯನಾಥ ಟೆಂಪಲ್ ಸಿಗೋದು ಕಾಂಪ್ಲಿಕೇಟೆಡ್ ಇದೆ. ಅಂದರೆ ಕಾಂಪ್ಲಿಕೇಟೆಡ್ ಅಂದರೆ ಆ ಥರ ಅಲ್ಲ, ಜಸ್ಟ್ ಪರ್ಲಿ ವೈದ್ಯನಾಥ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಅದು ಬೇರೆ ಲೊಕೇಶನ್ ತೋರಿಸುತ್ತೆ. ಅದಕ್ಕೆ ನೀವು ಏನು ಹಾಕಬೇಕು, ಜ್ಯೋತಿರ್ಲಿಂಗ ಅಂತ ಹಾಕಬೇಕು. ಸೊ ಅವಾಗ ಇದು ಕರೆಕ್ಟ್. ಅವಾಗ ಈ ಹಾಂ ಹಾಂ ಹೇಳಿ ಮೇಡಮ್. ಈಗ ನಾವು ಪರಳಿ ವೈದ್ಯನಾಥ ಜ್ಯೋತಿರ್ಲಿಂಗ ದರ್ಶನಕ್ಕೆ ಬಂದಿದ್ದೇವೆ ರೀ ಮೊಮ್ಮಗಳೊಂದಿಗೆ. ಜ್ಯೋತಿರ್ಲಿಂಗ ಅವರು ಭಾಳ ದೂರ ಇದ್ರು. ಅದೇನಾಯ್ತಂದ್ರೆ ನಾವು ಜ್ಯೋತಿರ್ಲಿಂಗ ಹಾಕಿರ್ಕಿಲ್ರಿ, ಅದ್ರ ಸಂಬಂಧ ನಾವು ಬೇರೆ ಕಡೆ ಹೋಗ್ಬಿಟ್ಟಿದ್ವಿ. ಪರ್ಲಿ ವೈದ್ಯನಾಥ ಅನ್ನೋದು ಒಂದು ಸಣ್ಣ ಗುಡಿ ಯಾರು ಬಂದವ್ರು ಹೋಗಿದ್ವಿ. ಜ್ಯೋತಿರ್ಲಿಂಗ ಅಂತ ಹೊಡಿಬೇಕು ಗೂಗಲ್ ಒಳಗೆ ಜ್ಯೋತಿರ್ಲಿಂಗ ಪರಳಿ ವೈದ್ಯನಾಥ ಜ್ಯೋತಿರ್ಲಿಂಗ ಅಂತ ಹಾಕಿದ್ರನ ಈ ಟೆಂಪಲ್ಗೆ ಬರ್ತಿದ್ ನೀವೆಲ್ಲ. ಅಲ್ಲೆಲ್ಲೋ ವಿದ್ಯಾನಗರದಲ್ಲಿರೋ ಪರಳಿ ವೈದ್ಯನಾಥಕ್ಕೆ ಹೋಗ್ತೀವ್ರಿ. ಸೊ ನೀವು ಬರ್ರಿ, ದರ್ಶನ ಮಾಡ್ಕೊಂಬರು. ನೋಡ್ರಿ, ದರ್ಶನ ಮಾಡ್ಕೊಂಬರೋಣ. ಎಸ್. ಓಂ ನಮಃ ಶಿವಾಯ. ಪರಳಿ ವೈದ್ಯನಾಥ ರೀ, ವೈದ್ಯನಾಥನು ಅಂತಾರು, ವೈದ್ಯನಾಥನು ಅಂತಾರ್ರಿ. ಸೊ ನಾವು ಇವಾಗ ರೀಚ್ ಆಗಿದ್ದೀವಿ. ಎಷ್ಟು ಹ್ಯೂಮಿಡಿಟಿ ಐತಂದ್ರೆ ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಐತ್ರಿ. ನೋಡಿಲಿ, ಸಿಕ್ಕಾಪಟ್ಟೆ. ಇವಾಗ ಅರೌಂಡ್ 5:30 ಆಗಿದೆ, ಅಂದ್ರೂ ಹ್ಯೂಮಿಡಿಟಿ ಇದೆ. ಇವೆಲ್ಲ ಕಾಲು ಸುಡಾತವು. ಹೊಡೋಣ, ದರ್ಶನ ಮಾಡ್ಕೊಂಬರೋಣ. ಚಲೇ. ಕೈ ಕಾಲ ಮಕ್ಕ ತಗೋತೀರಿ. ಇಲ್ಲಿ ಜೋಡಿ ಮದುವೆ ಆಗೈತಿ ನೋಡ್ರಿ, ರೀಸೆಂಟ್ಲಿ ಮದುವೆ ಆಗ್ಯಾರ. ಇವಾಗ ಇದು ದೇವಸ್ಥಾನದಾಗ ಅನ್ಕೋತೀನಿ, ಇದು ದೇವಸ್ಥಾನ. ಕೈಕಾಲ ಮಕ್ಕ ತಗೊಳಕ್ ಹೊಂಟೀವ್ರಿ. ಇವಾಗ ಕ್ಯೂ ಇದೆ. ಸೊ ಪಾಳ ಹಚ್ಕೊಂಡು ಹೋಗ್ಬೇಕತ್ತ ಹೊಂಟೀವಿ. ಓಂ ನಮಃ ಶಿವಾಯ. ದರ್ಶನ ಮಾಡ್ಕೊಂಡು ಇಲ್ಲಿ ತಂತದವ ಸೈಡ್ ಮಮ್ಮಿಗೆ. ಓಂ ನಮಃ ಶಿವಾಯ. ಧರ್ಮ ದರ್ಶನ್. ಇಲ್ಲಿ ವೀಕ್ ಇರೋರು ನಾವು ಅಷ್ಟೇ, ಇವರೆಲ್ಲ ಹಿಂದಿ ಎಕ್ಸ್ಪರ್ಟ್ಸ್. ಹಿಂದಿ ಮರಾಠಿ ಲಿಪಿ ಒಂದೇ ಮಾತಾಡುತ್ತೇವೆ. ಪಾರ್ವತಿ ಶಿವ ಹರ ಹರ ಮಹಾದೇವ್ ಶಂಭೋ ಶಂಕರ ಮಹಾದೇವ. ಬಂದ್ ಮಾಡೋ ಜಾಸ್ಟಿಕ್ ಇದೆ. ಭಾರಿ ಐತ್ರಿ ಗುಡಿ, ಚಂದ, ಭಾಳ ಚಂದ ಕಟ್ಟಾರ. ಮ್ಯಾಲ ನೋಡ್ರಿ, ಇದು
ಎಷ್ಟು ಚಂದ ಮಾಡ್ಯಾರ ಅಂದ್ರೆ ಕಂಬಗಳು ನೋಡ್ರಿ ಎಷ್ಟು ಚಂದ ಮಾಡ್ಯಾರ. ಹಿಂಗೆ ರೂಟ್ ಈಗ ಹೊಂಟದ ರೂಟ್ ಸರಿ ಇಲ್ಲ. ಇಲ್ಲಿ ನೋಡ್ರಿ 2 ಬಸವಣ್ಣನ ಇಟ್ಟಾರ. ಓಂ ವೀರಭದ್ರ ಓಂ ವೀರಭದ್ರೇಶ್ವರಾಯ ನಮಃ ಓಂ ವೀರಭದ್ರೇಶ್ವರಾಯ ನಮಃ. ಈ ಕಾಲಿ ನಮಃ ಶಿವಾಯ. ಒಂದು ಫೋಟೋ ಕ್ಲಿಕ್ ವಿಡಿಯೋ ಬಿಡ್ರಿ. ಕೈ ಮುಗಿ ಹೇಳಪ್ಪ, ಕೈ ಮುಗಿ ಚಂದ, ಕೈ ಮುಗಿ, ಮುಖ ಬರೆಯಿಲ್ಲ. ಸಂಬೋಧ ವೀರಭದ್ರರು ಅವ್ವಾನ್ ದೇವರು ಭಾರಿ ಸ್ಟ್ರಾಂಗ್ ದೇವರ. ಪರಳಿ ವೈದ್ಯನಾಥ ನೋಡ್ರಿ ಗುಡಿ ಎಷ್ಟು ಓಡ್ದೈತಿ, ಪ್ರಶಾಂತವಾಗೈತ್ರಿ, ಭಾರಿ. ದರ್ಶನ ಹೆಂಗೈತಿ? ಸೂಪರ್. ಚಲೋ ಐತ್ರಿ, ಚಂದ ಐತ್ರಿ. ಅಗ್ದಿ ದರ್ಶನ ಚಂದ ಐತಿ, ಸಮಾಧಾನ ಆಯ್ತು. ತ್ರಾಸ ಕೊಡ್ತಿದ್ದಕ್ಕೆ ಒಳ್ಳೇದು ಮಾಡಿ. ಚಲೋ ಐತ್ರಿ. ನಾನೇ ಎತ್ಕೊಂಡೆ. ಹಿಡ್ಕೊಂಡು ಹೋಗಿದ್ದೇವೆ. ಚಲೋ ಸಿಗ್ತದೆ. ನೀವೆಲ್ಲ ಶಾನ್ ಹೊತ್ಕೊಂಡು ಬಂದ್ರೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದಲ್ಲ ನಮ್ಮ ವಿಶ್ವ. ಕೈ ಮುಗಿ ಚಂದ ಶಂಭು. ನಮ್ದು ಬರೀ ಗ್ರೂಪ್ ಕೂತು ಒಂದಿಟ್ಟು ಪ್ರಾರ್ಥನೆ ಹಾಂ ಕೈ ಮುಗಿಯಮ್ಮ. ಅಮ್ಮ ಕೈ ಮುಗಿ. ಈ ಕಡೆ ಕೈ ಮುಗಿ. ಕೂಡದಮ್ಮ. ಓಂ ನಮಃ ಶಿವಾಯ. ಇಲ್ಲಿ ಓಂ ಕಂದಕಂ ನಿಜಾಮೇ ಸುಗಂಧಂ ಪುಷ್ಟಿವರ್ಧನಂ ಪೂರ್ವಾರ ಪ್ರೇಮ್ಗೆ ಪೂರ್ವಾರು ಕನ್ಯೂ ಗಮನಕ ಮೃತ್ಯು ಮೋಕ್ಷ. ಗುಡಿ ಮಾತ್ರ ಭಾರಿ ಐತ್ ನೋಡ್ರಿ, ಮಸ್ತ್ ಐತಿ ಗುಡಿ, ಭಾಳ ಚಂದ ದರ್ಶನ ಆಯ್ತು.
ಮಸ್ತ್ ಆಯ್ತು ದರ್ಶನ ಭಾರಿ. ಎಲ್ಲರೂ ಕುಂಡ್ರು ಚಾಟ್ನಾಗ ಅದಾರಿ. ಪರ್ಲಿ ವೈದ್ಯನಾಥ ದೇವಸ್ಥಾನವು ಮಹಾರಾಷ್ಟ್ರದ ಬೀಡ ಜಿಲ್ಲೆ ಪರ್ಲಿ ಪಟ್ಟಣದಲ್ಲಿ ಸ್ಥಿತವಾಗಿದ್ದು, ಭಗವಾನ್ ಶಿವನ 12ನೇ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ವೈದ್ಯನಾಥ ಎಂಬ ಹೆಸರಿನ ಅರ್ಥ ದೈವ, ವೈದ್ಯ, ರೋಗ ನಿವಾರಕ ಎಂದು ಹೆಸರು. ಪುರಾಣದ ಪ್ರಕಾರ ರಾವಣನು ಭಗವಾನ್ ಶಿವನನ್ನು ಲಂಕೆಗೆ ಕರೆದುಕೊಂಡು ಹೋಗಲು ತಪಸ್ಸನ್ನು ಮಾಡಿದ. ಶಿವನಿಂದ ಜ್ಯೋತಿರ್ಲಿಂಗವನ್ನು ಪಡೆದರು. ಮಾರ್ಗದ ಮಧ್ಯದಲ್ಲಿ ತಪ್ಪಾಗಿ ಇದನ್ನು ಇಲ್ಲೇ ಇಟ್ಟು ಹೋದನು ಎಂದು ಕತೆ ಇದೆ. ದೇವಾಲಯವು ಹೇಮಾಂಡಪತಿ ಶೈಲಿಯಲ್ಲಿ ನಿರ್ಮಿತವಾಗಿದ್ದು, ಕಲ್ಲಿನ ಕಲಾತ್ಮಕ ಶಿಲ್ಪಕಲೆಯಿಂದ ಅಲಂಕರಿಸಲ್ಪಟ್ಟಿದೆ. ದೇವಸ್ಥಾನದ ಆವರಣದಲ್ಲಿ ಬೃಹತ್ ದೀಪಸ್ತಂಭ ಮತ್ತು ಪವಿತ್ರ ಕುಂಡಗಳಿವೆ. ವಿಶೇಷವಾಗಿ ಶ್ರಾವಣ ಮಾಸ ಮತ್ತು ಮಹಾಶಿವರಾತ್ರಿಯಲ್ಲಿ ಸಂದರ್ಭದಲ್ಲಿ ಇಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಭಕ್ತಿಭಾವದಿಂದ ಅಭಿಷೇಕ ಮತ್ತು ಪೂಜೆ ಸಲ್ಲಿಸುತ್ತಾರೆ. ಇದು ಸಹ ಪರ್ಲಿ ವೈದ್ಯನಾಥ ದರ್ಶನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲಿ ಶಾಂತಿ, ನಂಬಿಕೆ ಮತ್ತು ಆಶೀರ್ವಾದದ ಅನುಭವ ತುಂಬುತ್ತದೆ. ಇದು ಹೆಸರೇನಾ? ತರ್ಶಿನಿ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಭೋಲೆನಾಥ್ ಕಿ ಜೈ. ವೈದ್ಯನಾಥ ಪರ್ಲಿ ವೈದ್ಯನಾಥ್ ಕಿ ಜೈ. ಜೈ ಶ್ರೀರಾಮ್. ನೆಕ್ಸ್ಟ್ ಎಲ್ಲಿ? ಔರಂಗಾಬಾದ್. ಎಲ್ಲಪ್ಪು? ಏನ್ ಟ್ವೀಟ್ ಏನ್ ಮಾಡತೈತಿ? ಜೈ. ಓಂ ನಮ ಶಿವಾಯ. ನಾನು ಓಂ ನಮ ಶಿವಾಯ. ಎಲ್ಲ ಕೂತಿ ಈಗ ನಂದೈತು ನೈಟ್ ಇಲ್ಲಿ ತಿನ್ನಾತೀವ್ರಿ. ಈಗ ಒಂದ್ ಸ್ವಲ್ಪ ಕೂತೀವಿ ರೆಸ್ಟ್ ಮಾಡಾಕ. ಇವ್ರಿಗೆ ಒಂದ್ ಸ್ವಲ್ಪ ನಿದ್ದೆ ಬರತ್ತ, ಸುಸ್ತಾಗೈತಿ. ಒಂದ್ ಸ್ವಲ್ಪ ಗಾಡಿಗೂ ರೆಸ್ಟ್ ಕೊಡೋಣ ಅಂತ ಹೇಳಿ ಪೆಟ್ರೋಲ್ ಬಂಪ್ನಾಗ ಸ್ವಲ್ಪ ನಿಲ್ಸೇವ್ರಿ. ಇತ್ತಿಂದ ಮಚ್ಚಲೆ ಇವಾಗ ನಾವು 10 ಮಿನಿಟ್ಸ್ ಬ್ರೇಕ್ ಅಂತ ಹೇಳ್ಬಿಟ್ಟು ಇವರು 10 ನಿಮಿಷ ಆಯಿತು, 30 ನಿಮಿಷ ಆಯಿತು, 1 ಅವರ್ ಆಯಿತು. 1 ಅವರ್ ಬ್ರೇಕ್ ಮುಗಿಸ್ಕೊಂಡು ಫೈನಲ್ ಹೋಗ್ತಾ ಇದ್ದೀವಿ. ಇವಾಗ ಔರಂಗಾಬಾದ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಷ್ಟೇ ಔರಂಗಾಬಾದಲ್ಲೇ ಇರುತ್ತೆ, ಅಲ್ಲೇ ಇರ್ತೀವಿ ನಾವು. ಔರಂಗಾಬಾದ್ ನೇಮು ಚೇಂಜ್ ಆಗಿದೆ. ಛತ್ರಪತಿ ಸಂಭಾಜಿನಗರ ಅಂತ ಹೆಸರಿಟ್ಟಿದ್ದಾರೆ. ಛತ್ರಪತಿ ಸಂಭಾಜಿನಗರ ಅಂತ ಚೆನ್ನಾಗಿದೆ ಹೆಸರು. ನೀವು ನೋಡ್ಬೋದು, ಚೆನ್ನಾಗಿ ಕಾಣ್ತಿದೆ. ಎಲ್ಲ ರೋಡೆಲ್ಲ ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅಲ್ಲೇ ಹೋಗ್ತಾ ಇದ್ದೀವಿ. ಸ್ಟೇನು ಅಲ್ಲೇ ಮಾಡ್ಕೊಂಡ್ಬಿಟ್ಟು ಮಾರ್ನಿಂಗು ಓಂಕಾರೇಶ್ವರ ಹತ್ರ ದರ್ಶನಕ್ಕೆ ಹೋಗ್ತೀವಿ. ಅದು ಲೇಟಾಗಿ ಹೋದ್ವಿ, ಅದಕ್ಕೋಸ್ಕರ ವಿಡಿಯೋ ಕ್ಲಿಪ್ ತೊಗೋಕ್ಕಾಗಲಿಲ್ಲ, ತುಂಬ ಲೇಟಾಗಿತ್ತು. ಇವತ್ತು ಅಲ್ಲೇ ಹೋಟೆಲಲ್ಲಿ ಸ್ಟೇ ಮಾಡಿಬಿಟ್ಟು ಮಾರ್ನಿಂಗ್ ಹೋಗ್ತೀವಿ. ಥ್ಯಾಂಕ್ ಯು.